Hi, hello students. This is Srinath, working as the assistant professor in commerce at Government College for Women's Kolar. Once again, welcome to my YouTube channel, that is Sri Commerce Classes. You can search in YouTube. You can go to YouTube. You can search for Sri Commerce Classes. You can find my online YouTube channel. You can subscribe my YouTube channel. You can share to my YouTube channel to your friends. In this session we are going to discuss about margin costing. We are going to solve margin costing questions which may ask for 14 marks. Once again I request you to subscribe my YouTube channel. ಇವತ್ತು ನಾವು 14 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ನಾವು ಇದಕ್ಕಿಂತ ಹಿಂದಿನ ಸೆಷನಲ್ಲಿ ಯಾವ ಪ್ರಾಬ್ಲಮ್ ಡಿಸ್ಕಸ್ ಮಾಡಿಲ್ವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ನ ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಕ್ವಶನ್ನು ಈ ರೀತಿ ಇದೆ. ಸೊ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆನ್ related to a production and sales of an article for January and February 2020. So sales ಕೊಟ್ಟಿದ್ದಾರೆ. For January 38,000, for February 65,000. Profit, January no profit, February they got a profit of 3,000. In January they got loss of 2,400. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಫಾರ್ ಜನವರಿ ಆ್ಯಂಡ್ ಫೆಬ್ರವರಿ ಕೊಟ್ಟಿದ್ದಾರೆ. ಆ್ಯಂಡ್ ಜನವರಿ ದೇ ಗಾಟ್ ಲಾಸ್, ಜನವರಿ ಅವ್ರಿಗೆ ಏನಾಗಿದೆ, ಲಾಸ್ ಆಗಿದೆ. ಆ್ಯಂಡ್ ಇನ್ ಫೆಬ್ರವರಿ ದೇ ಗಾಟ್ ಪ್ರಾಫಿಟ್ ಆಫ್ 3,000. ಸೊ ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಬ್ರೇಕ್ ಈವನ್ ಪಾಯಿಂಟ್ ಆ್ಯಂಡ್ ಪ್ರಾಫಿಟ್ ಆನ್ ಲಾಸ್ ಅಟ್ rupees 46,000 ಸೇಲ್ಸ್ ಆ್ಯಂಡ್ ಸೇಲ್ಸ್ ಟು ಅನ್ ಎ ಪ್ರಾಫಿಟ್ ಆಫ್ 5,000. ಐ ಥಿಂಕ್ ದಿಸ್ ಪ್ರಾಬ್ಲಮ್ ಈಸ್ ಕ್ವೈಟ್ ಸಿಂಪಲ್. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ. ಬಟ್ ಒಂದೇ ಒಂದು ಕಾನ್ಸೆಪ್ಟ್ ಹೊಸದಾಗಿದೆ. ನಾರ್ಮಲಿ ಪ್ರೀವಿಯಸ್ ಪ್ರಾಬ್ಲಮ್ಸು ನಾವು ಪ್ರೀವಿಯಸ್ ಸೆಷನಲ್ಲಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ ಎಲ್ಲ ಹೆಂಗಿದೆ ಅಂದರೆ ಸ್ಟ್ರೈಟ್ ಫಾರ್ವರ್ಡಾಗಿ ಸೇಲ್ಸ್ ಕೊಡ್ತಾಯಿದ್ರು, ಪ್ರಾಫಿಟ್ ಕೊಡ್ತಾಯಿದ್ರು. ಸೊ ನಾವು ತುಂಬ ಅದು ಡಿಫ್ರೆನ್ಸ್ ಕಂಡುಹಿಡಿದು ಪಿ ವಿ ರೇಷಿಯೋನ ಕಂಡುಹಿಡಿತಾಯಿದ್ರು, ತುಂಬ ಈಸಿಯಾಗಿರ್ತಾಯಿತ್ತು. ಸೊ ಈ ಪ್ರಾಬ್ಲಮಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ. ಸೊ ಇಂಥ ಪ್ರಾಬ್ಲಮ್ಸು ನಾವು ಎಕ್ಸಾಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಒಂದೇ ಒಂದು ಪಾಯಿಂಟ್, ಆ ನಮ್ಮ ಪ್ರೀವಿಯಸ್ ಪ್ರಾಬ್ಲಮ್ಸ್ಗೂ ಈ ಪ್ರಾಬ್ಲಮ್ಗೂ ಒಂದೇ ಒಂದು ಪಾಯಿಂಟ್ ಡಿಫ್ರೆನ್ಸ್ ಇದೆ. ಮಿಕ್ಕಿದ್ದು 90%, 99% ಎವ್ರಿಥಿಂಗ್ ಈಸ್ ಕ್ವೈಟ್ ಸಿಮಿಲರ್ ಟು ವಾಟ್ ವಿ ಸಾಲ್ವ್ಡ್ ಇನ್ ಪ್ರೀವಿಯಸ್ ಸೆಷನ್. ಒಂದೇ ಒಂದು ಪಾಯಿಂಟ್ ಇದೆ, ಟೆಕ್ನಿಕಲ್ ಪಾಯಿಂಟು, ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಆ ಪಾಯಿಂಟ್ ಏನೋ ರಾಂಗ್ ಮಾಡಿದರೆ ಎಂಟೇ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಐ ರಿಪೀಟ್ ಒನ್ ಮೋರ್ ಟೈಮ್, ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ನಿಮಗೆ ಜಸ್ಟ್ ಇನ್ನು ಸ್ವಲ್ಪ ತಾಳ್ಮೇಲೆ ಅದನ್ನು ರಿವೀಲ್ ಮಾಡ್ತೀನಿ. ಆ ಪಾಯಿಂಟ್ ಏನಾದ್ರು ರಾಂಗ್ ಮಾಡಿದ್ದೀನಿ ಅನ್ಕೊಡಿ, ಎಂಟೇ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಕೀಪ್ ಇನ್ ಮೈಂಡ್, ಐ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ಐ ಮೇ ಅಬ್ಸರ್ವ್ ದಟ್ ಸ್ಟೂಡೆಂಟ್ಸ್ ವಿಲ್ ಡೂ ಸೇಮ್ ಮಿಸ್ಟೇಕ್. ನಾನು ಎವ್ರಿ ಇಯರ್ ನಾನು ಒತ್ತಿ ಹೇಳ್ತೀನಿ, ಸ್ವಲ್ಪ ಜನ ಸ್ಟೂಡೆಂಟ್ಸು ಸೇಮ್ ಮಿಸ್ಟೇಕ್ ಮಾಡ್ತಾರೆ. ಸೊ ಅಂಥ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಯಾವ ಮಿಸ್ಟೇಕ್ ಮಾಡ್ತೀರೋ ಅದನ್ನು ಇನ್ನೂ ಒಂದು ಸತಿ ನಾನು ಅದನ್ನು ಹೈಲೈಟ್ ಮಾಡ್ತೀನಿ, ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ರಿಪೀಟ್ ಮಾಡ್ತೀನಿ. ಯು ಶುಡ್ ಲಿಸನ್ ಕೇರ್ಫುಲಿ. ಸೊ ಫಸ್ಟು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ಫಾರ್ಮುಲಾ ಇದೆ. ಒಂದು ಪಿ ವಿ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಆ ಫಾರ್ಮುಲಾ ಇಲ್ಲಿ ನಮಗೆ ಏನಾಗುತ್ತೆ, ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಅನದರ್ ಫಾರ್ಮುಲಾ ಇದೆ, ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಇನ್ ಸೇಲ್ಸ್. ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಇನ್ ಸೇಲ್ಸ್, ಈ ಫಾರ್ಮುಲಾ ಇದೆ. ಸೊ ನಾವೇನು ಮಾಡೋಣ, ಈ ಫಾರ್ಮುಲಾನ ನಾವು ಯೂಸ್ ಮಾಡೋಣ. ಯಾವುದು, ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಇನ್ ಸೇಲ್ಸ್. ಫಸ್ಟು ನಮಗೆ ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಬೇಕು ಮತ್ತು ಡಿಫ್ರೆನ್ಸ್ ಇನ್ ಸೇಲ್ಸ್ ಬೇಕು. ಆ್ಯಸ್ ಯೂಶ್ವಲ್ ನಾವು ಟೇಬಲ್ ಹಾಕೋಣ. ನೋಡಿ, ಸೇಲ್ಸ್ ಈಸಿಯಾಗಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡಿದ್ದೀವಿ ನಾವು. ಓಕೆ, ಜನವರಿ ಸೇಲ್ಸ್ ಎಷ್ಟಿದೆ, 38,000 ಇದೆ. ಫೆಬ್ರವರಿ ಸೇಲ್ಸು 65,000 ಇದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜ್ ಆಗಿದೆ, ಡಿಫ್ರೆನ್ಸು 27,000. ಕ್ವೈಟ್ ಸಿಮಿಲರ್ ಟು ಪ್ರೀವಿಯಸ್ ಸೆಷನ್ ಪ್ರಾಬ್ಲಮ್ಸ್ ನಾವು ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅದೇ ರೀತಿ. ಇದರಲ್ಲಿ ನಮಗೆ ಎಕ್ಸ್ಟ್ರಾ ಆರ್ಡಿನರಿ ತಲೆ ಕೆಡಿಸ್ಕೋ ಅವಶ್ಯಕತೆ. ನೋಡಿ, ಇಲ್ಲಿಂದ ಜನವರಿಯಿಂದ ಫೆಬ್ರವರಿಗೆ 27,000 ರೂಪಾಯಿ ಸೇಲ್ಸ್ ಜಾಸ್ತಿ ಅಂದರೆ 27,000 ರೂಪಾಯಿ ಏನಾಗಿದೆ, ಡಿಫ್ರೆನ್ಸ್ ಇದೆ. ಬಟ್ ಇನ್ ಕೇಸ್ ಆಫ್ ಜನವರಿಯಲ್ಲಿ ಅವ್ರಿಗೆ ಲಾಸ್ ಎಷ್ಟಾಗಿತ್ತು, 2,400 ರೂಪಾಯಿ ಲಾಸ್ ಆಗಿತ್ತು. ಫೆಬ್ರವರಿಗೆ ಏನಾಗಿದೆ, ಅವರಿಗೆ ಪ್ರಾಫಿಟ್ ಬಂದಿದೆ.
ಅಂದರೆ ಜನವರಿಯಲ್ಲಿ ಲಾಸು ಫೆಬ್ರವರಿಯಲ್ಲಿ ಪ್ರಾಫಿಟ್ ಆಗಿ, ಅಂದರೆ ಲಾಸ್ ಕನ್ವರ್ಟ್ ಆಗಿ ಪ್ರಾಫಿಟ್ಗೆ ಬಂದಿದೆ. ಅಂದರೆ ಟೋಟಲ್ ಡಿಫ್ರೆನ್ಸ್ ಎಷ್ಟು? 5400. ಟೋಟಲ್ ಡಿಫ್ರೆನ್ಸ್ ಈಸ್ 5400. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಫಸ್ಟ್ ಅವ್ರಿಗೇನಾಗಿದೆ? ಲಾಸ್ ಇದೆ. ಜನವರಿಯಲ್ಲಿ ದೇ ಗಾಟ್ ಎ ಲಾಸ್ ಆಫ್ 2400. ಫೆಬ್ರವರಿ ದೇ ಗಾಟ್ ಎ ಪ್ರಾಫಿಟ್ ಆಫ್ 3000. ವಾಟ್ ಈಸ್ ದಿ ಡಿಫ್ರೆನ್ಸ್? ಡಿಫ್ರೆನ್ಸ್ ಹೆಂಗೆ ಅಂದರೆ 2400 ಲಾಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ರಾಫಿಟ್. ಅಂದರೆ 2400 ಮತ್ತೆ ಪ್ರಾಫಿಟ್ ಬಂದಿದೆ ನೋಡಿ. ಲಾಸಿಂದ ಪ್ರಾಫಿಟ್ ಬಂದು ಪ್ರಾಫಿಟ್ ಎಷ್ಟಾಗಿದೆ? 3000 ಆಗಿದೆ. ಟೋಟಲ್ ಡಿಫ್ರೆನ್ಸ್ ಎಷ್ಟಾಗಿದೆ? 5400 ಡಿಫ್ರೆನ್ಸ್ ಇದೆ. ಯಾಕಂದರೆ ಲಾಸ್ 2400 ಇದೆ, ಪ್ರಾಫಿಟ್ ಮತ್ತು 3000 ಇದೆ. ಸೊ ಟೋಟಲ್ ಡಿಫ್ರೆನ್ಸ್ ಈಸ್ 5400. ನೋಡಿ, ಇದು ನಿಮಗೆ ಅರ್ಥ ಆಗಲ್ಲ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಕ್ಯಾಲ್ಕುಲೇಟ್ರಲ್ಲಿ ಏನು ಮಾಡ್ತೀರಾ ಅಂದರೆ ನೀವು 2400 ಮೈನಸ್ 2400 ಮೈನಸ್ 3000 ಮಾಡಿ, ನಿಮಗೆ 5400 ಬರುತ್ತೆ. ದಟ್ ಈಸ್ ದಿ ಡಿಫ್ರೆನ್ಸ್. ಅಂದರೆ ಜನವರಿಗೂ ಫೆಬ್ರವರಿಗೂ ಪ್ರಾಫಿಟಲ್ಲಿ ಇಲ್ಲಾಂದರೆ ಪ್ರಾಫಿಟ್ ಆ ಲಾಸಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ 5400 ರೂಪಾಯಿ ಡಿಫ್ರೆನ್ಸ್ ಆಗಿದೆ. ಯಾಕಂದರೆ ಲಾಸು ಪ್ರಾಫಿಟಾಗಿ ಕನ್ವರ್ಟ್ ಆಗಿದೆ. 2400 ಇರೋ ಲಾಸು 3000 ಪ್ರಾಫಿಟಾಗಿ ಕನ್ವರ್ಟ್ ಆಗಬೇಕಾದ್ರೆ 5400 ರೂಪಾಯಿ ಡಿಫ್ರೆನ್ಸ್ ಇದೆ ಅಮೌಂಟಲ್ಲಿ. ಮತ್ತೆ ಒತ್ತೆ ಹೇಳ್ತೀನಿ ನೋಡಿ, ಇದು ಮತ್ತೆ ಮಿಸ್ಟೇಕ್ ಮಾಡ್ತೀವಿ. ಯಾಕೆಂದರೆ ನೋಡಿ, ಇದು ಲಾಸ್, ಇದು ಮತ್ತು ಇದು 3000 ಪ್ರಾಫಿಟ್. ಇದು ನೋಡಿ, ಈ ಲಾಸು 3000 ಪ್ರಾಫಿಟಾಗಿ ಕನ್ವರ್ಟ್ ಆಗಬೇಕಾದ್ರೆ ಓಕೆ ಟೋಟಲ್ 5400 ಡಿಫ್ರೆನ್ಸ್ ಇದೆ. ಯಾವುದಕ್ಕೆ? ಈ ಲಾಸ್ಗೂ ಈ ಪ್ರಾಫಿಟ್ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 5400 ಡಿಫ್ರೆನ್ಸ್ ಇದೆ. ಸೊ ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಆ ಲಾಸ್ ಎಷ್ಟಿದೆ? 5400. ಡಿಫ್ರೆನ್ಸ್ ಇನ್ ಸೇಲ್ಸ್ ಎಷ್ಟಿದೆ? 27,000 ಇದೆ. ಸೊ ನಾವು ಏನು ಮಾಡೋಣ? ನಾವು ಫಾರ್ಮುಲಾನ ಅಪ್ಲೈ ಮಾಡೋಣ. ಫಾರ್ಮುಲಾ ಏನು? ಪಿ ವಿ ರೇಷಿಯೋ ಕಂಡುಹಿಡಿಯೋಕ್ಕೆ ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಡಿಫ್ರೆನ್ಸ್ ಇನ್ ಸೇಲ್ಸ್ ಇಂಟು 100. ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಎಷ್ಟು? 5400. ಡಿಫ್ರೆನ್ಸ್ ಇನ್ ಸೇಲ್ಸ್ 27,000 ಇಂಟು 100. ಯು ವಿಲ್ ಗೆಟ್ 20% ಆಸ್ ಎ ಪಿ ವಿ ರೇಷಿಯೋ. ಸೊ ವಿ ಗಾಟ್ ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಕ್ತು. ವಾಟ್ ಈಸ್ ದಿ ಪಿ ವಿ ರೇಷಿಯೋ? ಪಿ ವಿ ರೇಷಿಯೋ ಈಸ್ 20%. ಸೊ ವಿ ಗಾಟ್ ದಿ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಸೆಕೆಂಡ್ ಕ್ವಶನ್? Calculation of fixed cost. So almost it is similar to previous ಪ್ರಾಬ್ಲಮ್ಸ್ ಮಾಡಿದ್ದೀವ, ಅದೇ ರೀತಿ ಇರುತ್ತೆ. ಬಟ್ ನಾವು ನಾರ್ಮಲಿ ಏನು ಮಾಡ್ತಾಯಿದ್ವಿ? ಬೇಸ್ ಇಯರ್ ತೊಗೊತಾ ಇದ್ವು. ಸೊ ಬೇಸ್ ಇಯರ್ ತೊಗೊಂಡು ನಾವೇನು ಮಾಡ್ತಾಯಿದ್ವು? ಫಿಕ್ಸ್ಡ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವು. ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ ಅಂದರೆ ಬೇಸ್ ಇಯರಲ್ಲಿ, ಅಂದರೆ ಬೇಸ್ ಇಯರ್ ತೊಗೊತಾ ಇದ್ವು. ಇದು ನೋಡಿ, ಜನವರಿ ಫೆಬ್ರವರಿಯಲ್ಲಿ ಬೇಸ್ ಯಾವುದು? ಜನವರಿ. ನಾರ್ಮಲಿ ಜನವರಿ ತೊಗೊಂಡು ಜನವರಿಯಲ್ಲಿ ಸೇಲ್ಸ್ ತೊಗೊಂಡು ನಾವು ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡಿತಾ ಇದ್ವು. ಬಟ್ ಜನವರಿಯಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಲಾಸ್ ಆಗಿದೆ. ಸೊ ಇವಾಗ ಜನವರಿಯಲ್ಲಿ ಲಾಸ್ ಆಯಿತು, ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ? ಸೊ ವಿ ಆರ್ ಕನ್ಸಿಡರಿಂಗ್ ಫೆಬ್ರವರಿ. ಅದಕ್ಕೆ ನಾವು ಇಲ್ಲೇನು ತೊಗೊತಾ ಇದ್ದೀವಿ? ನಾವು ಫೆಬ್ರವರಿ ಮಂತ್ ತೊಗೊಂಡು ನಾವು ಫೆಬ್ರವರಿ ಮಂತಿನ ಮೇಲೆ ನಾವು ಏನು ಮಾಡ್ತೀವಿ? ಫಿಕ್ಸ್ಡ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಆ ಫೆಬ್ರವರಿ ಮಂತಿಗೆ ಸೇಲ್ಸ್ ತೊಗೊಂಡು ನಾವು ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ನಾರ್ಮಲಿ ಓಕೆ, ಸಪೋಸ್ ಏನನ್ನ ಜನವರಿಯಲ್ಲಿ ಪ್ರಾಫಿಟ್ ಇದ್ದರೆ ನಾವು ಜನವರಿ ಮಂತೇ ತೊಗೊತಾ ಇದ್ವಿ. ಯಾಕಂದರೆ ಬೇಸ್ ಮಂತು ಬೇಸ್ ಇಯರೇ ತೊಗೊತಾ ಇದ್ವು. ಇನ್ ಕೇಸ್ ಬೇಸ್ ಇಯರಿನ ಲಾಸ್ ಬಂದರೆ, ಲಾಸ್ ಇದ್ದರೆ ನಾವೇನು ಮಾಡ್ತೀವಿ? ನೆಕ್ಸ್ಟ್ ಇಯರ್ ತೊಗೊತೀವಿ. ನೆಕ್ಸ್ಟ್ ಮಂತ್ ತೊಗೊತೀವಿ. ನೆಕ್ಸ್ಟ್ ಮಂತ್ ಯಾವುದು? ಫೆಬ್ರವರಿ ಸೇಲ್ಸ್ ಎಷ್ಟಿದೆ? 65,000 ರೂಪಾಯಿ ಇದೆ. ಆಲ್ರೆಡಿ ನಾವು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ವಾಟ್ ಈಸ್ ದಿ ಪಿ ವಿ ರೇಷಿಯೋ? 20%. ಸೊ ಅಂದರೆ 65,000ದಲ್ಲಿ 20% ಏನಾಗಿರುತ್ತೆ? ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಆ 20% 13,000 ಬಂತಲ್ಲ, ಈ 13,000 ನಾವು ಏನನ್ನ ಅಮೌಂಟಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಅದೇ ನಾವು ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡಿದರೆ ಅದು ಪಿ ವಿ ರೇಷಿಯೋ ಆಗುತ್ತೆ. ಅಂದರೆ ಟೋಟಲ್ ಸೇಲ್ಸಲ್ಲಿ ಎಷ್ಟಿದೆ ಕಾಂಟ್ರಿಬ್ಯೂಷನ್ ಅಂತ, ಆ ಕಾಂಟ್ರಿಬ್ಯೂಷನ್ನ ನಾವು ಅಮೌಂಟಲ್ಲಿ ಮೆನ್ಷನ್ ಮಾಡಿದ್ರೆ ದಟ್ ವಿಲ್ ಬಿ ಕಾಂಟ್ರಿಬ್ಯೂಷನ್. ಇಫ್ ದಟ್ ಅಮೌಂಟ್ ವಿಲ್ ಬಿ ಮೆನ್ಷನ್ ಇನ್ ದಿ ಪರ್ಸೆಂಟೇಜ್, ದಟ್ ವಿಲ್ ಬಿ ದಿ ಪಿ ವಿ ರೇಷಿಯೋ. ಸೊ ವಿ ಕ್ಯಾಲ್ಕುಲೇಟೆಡ್ ದಿ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋಕ್ಕೆ ಸಿಂಪಲ್ ಫಾರ್ಮುಲಾ ಇದೆ, ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೊ ಸೇಲ್ಸಲ್ಲಿ 20% ಏನಾಗಿದೆ? ಅದು ಪಿ ವಿ ರೇಷಿಯೋ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ನಮಗೆ ಇನ್ನೊಂದು ಈಕ್ವೇಷನ್ ಗೊತ್ತಿದೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್. ಆ್ಯಕ್ಚುಲಿ ಇದು ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಇಲ್ಲಿ ಪ್ಲಸ್ ಪ್ರಾಫಿಟ್ ಅಂತ ಮಾಡಿಕೊಡಿ, ಈ ಲಾಸ್ ಬೇಡ, ಇದು ಪ್ರಾಫಿಟ್ ಅಂತ ಮಾಡಿಕೊಡಿ. ಇದು ಲಾಸ್ ಬೇಡ, ಇವು ಟರ್ನ್ ಇಟ್ ಆಸ್ ಎ ಪ್ರಾಫಿಟ್. ಇದನ್ನು ಪ್ರಾಫಿಟ್ ಅಂತ ಮಾಡಿಕೊಡಿ. ಓಕೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಓಕೆ, ಕಾಂಟ್ರಿಬ್ಯೂಷನ್ ನಮ್ಗೆ ಗೊತ್ತಿದೆ ಎಷ್ಟು ಅಂತ. ಕಾಂಟ್ರಿಬ್ಯೂಷನ್ ಎಷ್ಟಿದೆ? 30,000. ಓಕೆ, ಫಿಕ್ಸ್ಡ್ ಕಾಸ್ಟ್ ನಮ್ಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲಸ್ ಇದು ಪ್ಲಸ್ ಮಾಡಿಕೊಡಿ, ಪ್ಲಸ್ 3,000.
ಓಕೆ ನಾವೇನು ಮಾಡೋಣ, ಇದು 3000 ಈ ಕಡೆ ತೊಗೊಳ್ಳೋಣ, ಪ್ಲಸ್ 3000 ಇಲ್ಲಿ ಬಂದರೆ ಏನಾಗುತ್ತೆ ಮೈನಸ್ 3000 ಆಗುತ್ತೆ. 13,000 ಮೈನಸ್ 3,000 10,000 ಈಸ್ ಎ ಫಿಕ್ಸ್ಡ್ ಕಾಸ್ಟ್. ಓಕೆ, ಫಿಕ್ಸ್ಡ್ ಕಾಸ್ಟ್ ಈಸ್ 10,000. ಸೊ ಸ್ಮಾಲ್ ಚೇಂಜಸ್ ಮಾಡಿಕೊಡಿ ಆಯಿತಾ. ನೆಕ್ಸ್ಟ್ ಕ್ವಶನ್ ಏನು, ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್. ಸೊ ನಾವು ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿವಿ. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಹ್ಯಾವ್ ಟೂ ಫಾರ್ಮುಲಾಸ್. ಒಂದು ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್ ಆರ್ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ಎರಡರ ಒಂದನ್ನು ಹಾಕೊಬೋದು. ಸೊ ನಾವು ಆಲ್ರೆಡಿ ಪಿ ವಿ ರೇಷಿಯೋ ಕಂಡುಹಿಡಿದೀವಲ್ಲ, ಸೊ ನಾವು ಗೋ ಫಾರ್ ಸೆಕೆಂಡ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಏನು, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 10,000 ಇದೆ. ಸೊ ಪಿ ವಿ ರೇಷಿಯೋ ಆಲ್ರೆಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟಿದೆ, 20% ಇದೆ. ಸೊ ಪರ್ಸೆಂಟೇಜ್ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಡಿವೈಡೆಡ್ ಬೈ 100. ಸೊ ಡಿವೈಡೆಡ್ ಬೈ 100 ಮಾಡಿದ್ರೆ ಏನಾಗುತ್ತೆ, ಪರ್ಸೆಂಟೇಜ್ ಹೋಗುತ್ತೆ. ಸೊ 10,000 ಡಿವೈಡೆಡ್ ಬೈ 0.20 ವಿಲ್ ಗೆಟ್ 50,000. ಸೊ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಈಸ್ 50,000. ಬ್ರೇಕ್ ಈವನ್ ಪಾಯಿಂಟ್ ರುಪೀಸಲ್ಲಿ ಎಷ್ಟು ಬಂತು, 50,000 ಬಂತು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಪ್ರಾಫಿಟ್ ಆರ್ ಲಾಸ್ ಅಟ್ ರುಪೀಸ್ 46,000 ಸೇಲ್ಸ್. ನಾನು ಇದನ್ನು ತುಂಬ ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಕ್ವಶನಲ್ಲಿ ಡಿಸೈರ್ಡ್ ಸೇಲ್ಸ್ ಕೊಟ್ಟಿದ್ರೆ ಪ್ರಾಫಿಟ್ ಕಂಡುಹಿಡಿಯಬೇಕು, ಪ್ರಾಫಿಟ್ ಕೊಟ್ಟಿದ್ರೆ ಸೇಲ್ಸ್ ಕಂಡುಹಿಡಿಯಬೇಕು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 46,000 ರೂಪಾಯಿ ಕೊಟ್ಟಿದ್ದಾರೆ. 46,000 ವೆನ್ ಸೇಲ್ಸ್ ಈಸ್ 46,000, ವಾಟ್ ಈಸ್ ದಿ ಪ್ರಾಫಿಟ್ ಆರ್ ಲಾಸ್? ನಾವು 46,000 ಸೇಲ್ಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತಾ, ಲಾಸ್ ಬರುತ್ತಾ? ಸೊ ಫಾರ್ಮುಲಾ ಏನು, ಡಿಸೈರ್ಡ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಬೇಕು, ಪ್ರಾಫಿಟ್ ಆ ಲಾಸ್ ಕಂಡುಹಿಡಬೇಕು. ಸೊ ಸೇಲ್ಸ್ ಎಷ್ಟು ಕೊಟ್ಟಿದೆ, 46,000. 46,000 ಈಸ್ ಈಕ್ವಲ್ ಟು 10,000 ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ 20%. ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರೋಣ. ಏನು ಇಲ್ಲ ಅಂದರೆ ನಾವೇನು ಅನ್ಕೊತೀವಿ, ಇಲ್ಲಿ ಒಂದಿದೆ ಅನ್ಕೊತೀವಿ. ಸೊ 46,000 ಇಂಟು 20% ಈಸ್ ಈಕ್ವಲ್ ಟು 10,000 ಪ್ಲಸ್ ಡಿಸೈರ್ಡ್ ಪ್ರಾಫಿಟ್. ಓಕೆ, 46,000 ಇಂಟು 20% ಎಷ್ಟಾಗತ್ತೆ ಅಂದರೆ 9,200 ಈಸ್ ಈಕ್ವಲ್ ಟು 10,000 ಪ್ಲಸ್ ಡಿಸೈರ್ಡ್ ಪ್ರಾಫಿಟ್. ಸೊ 10,000 ಈ ಕಡೆ ತೊಗೊಳ್ಳೋಣ, 9,200 ಮೈನಸ್ 10,000 ಈಸ್ ಈಕ್ವಲ್ ಟು ಡಿಸೈರ್ಡ್ ಪ್ರಾಫಿಟ್. ಸೊ ಡಿಸೈರ್ಡ್ ಪ್ರಾಫಿಟ್ ಈಸ್ 800. ಸೊ ನಾನು 46,000 ರೂಪಾಯಿ ಸೇಲ್ಸ್ ಮಾಡಿದ್ರೆ ಕಂಪ್ನಿಗೆ 800 ರೂಪಾಯಿ ಪ್ರಾಫಿಟ್ ಬರುತ್ತೆ. ಎಷ್ಟು ಬರುತ್ತೆ, 800 ರುಪೀಸ್ ಪ್ರಾಫಿಟ್ ಬರುತ್ತೆ. ಸೊ ಹಾಗೆ ಮುಂದಕ್ಕೆ ಹೋಗೋಣ. ಸೊ ಸೇಲ್ಸ್ ಟು ಅಂದರೆ ಪ್ರಾಫಿಟ್ ಆಫ್ 5,000. ಕಂಪ್ನಿ ಒಂದು 5,000 ರೂಪಾಯಿ ಪ್ರಾಫಿಟ್ನ ಅರ್ನ್ ಮಾಡಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಸೇಮ್ ಫಾರ್ಮುಲಾ, ಡಿಸೈರ್ ಅಂದರೆ ಅವರು ಪ್ರಾಫಿಟ್ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಿಯಬೇಕು, ಸೇಲ್ಸ್ ಕಂಡುಹಿಡಿಯಬೇಕು. ಫಾರ್ಮುಲಾ ಸೇಮ್, ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಡಿಸೈರ್ ಸೇಲ್ಸ್ ಗೊತ್ತಿಲ್ಲ ನಮಗೆ, ಪ್ರಾಫಿಟ್ ಗೊತ್ತಿದೆ, ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 10,000. ಪ್ರಾಫಿಟ್ ಕೊಟ್ಟಿದ್ದಾರೆ ಎಷ್ಟು ನೋಡಿ, ಅವರೇ ಕೊಟ್ಟಿದ್ದಾರೆ. ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 5,000 ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತೀವಿ, 5,000 ಪ್ರಾಫಿಟ್ನ ಹಾಕ್ಕೊತೀವಿ. 10,000 ಪ್ಲಸ್ 5,000 ಡಿವೈಡೆಡ್ ಬೈ 20%. ಪರ್ಸೆಂಟೇಜ್ ಹೋಗಬೇಕಾದ್ರೆ ಡಿವೈಡೆಡ್ ಬೈ 100. ಓಕೆ, 10,000 ಪ್ಲಸ್ 5,000 15,000 ಡಿವೈಡೆಡ್ ಬೈ 0.20. 15,000 divided by 0.20. Okay, desired sales is 75,000. ಸೊ ಕಂಪ್ನಿಗೆ 5,000 ರೂಪಾಯಿ ಪ್ರಾಫಿಟ್ನ ಅರ್ನ್ ಮಾಡಬೇಕಾದ್ರೆ ಕಂಪ್ನಿ 75,000 ರೂಪಾಯಿ ಸೇಲ್ಸ್ನ ಮಾಡಬೇಕಾಗತ್ತೆ. ಸೊ ನಾನು ಹೇಳ್ತೀನಿ, ರಿಪೀಟ್ ಮಾಡ್ತೀನಿ. ಈ ಫಾರ್ಮುಲಾ ನಮಗೆ ತುಂಬ ಯೂಸ್ ಆಗುತ್ತೆ. ಒಂದೊಂದು ಸತಿ 2 ಸತಿ 3 ಸತಿ ಯೂಸ್ ಮಾಡೋಕ್ಕಾಗುತ್ತೆ. ಸೇಲ್ಸ್ ಕೊಟ್ಟಿದ್ದಾರೆ ಪ್ರಾಫಿಟ್ ಕಂಡಿಡಬೇಕು, ಪ್ರಾಫಿಟ್ ಕೊಟ್ಟಿದ್ದಾರೆ ಸೇಲ್ಸ್ ಕಂಡಿಡಬೇಕು. ಸೊ ತುಂಬ ಸಿಂಪಲ್ ಆಗಿದೆ ಪ್ರಾಬ್ಲಮ್ ಇದು. ಸೊ ಇಂಥದ್ದೇ ಪ್ರಾಬ್ಲಮ್ಸ್ ನಾನು ಸ್ವಲ್ಪ ಹೋಮ್ವರ್ಕ್ ಕೊಡ್ತೀನಿ, ಆ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ. ಸೊ ವಿ ಮೇ ಕನ್ಕ್ಲೂಡ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ನಾವು ಆದಷ್ಟು ಬೇಗ ಕನ್ಕ್ಲೂಡ್ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಸಿ ಯು ಇನ್ ಸಮ್ ಅದರ್ ಸೆಷನ್ ವಿತ್ ಸಮ್ ಅದರ್ ನ್ಯೂ ವೆರೈಟಿ ಪ್ರಾಬ್ಲಮಲ್ಲಿ ನೆಕ್ಸ್ಟ್ ಸೆಷನಲ್ಲಿ ನಿಮ್ಮನ್ನು ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.